ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಇಷ್ಟು ದಿನ ನಾನು ಒಂದು 10 ಮಿನಿಟ್ಸ್ 12 ಮಿನಿಟ್ಸ್ ವಿಡಿಯೋ ಮಾಡ್ತಾ ಇದ್ದೆ. ಅದು ಸ್ಟೋರಿ ಅಷ್ಟಕ್ಕಷ್ಟೇ ಆಗ್ತಾ ಇತ್ತು. ಇನ್ನು ಮುಂದೆ ನಾನು ನಾಳೆಯಿಂದ ಪಾರ್ಟ್ 1 ಪಾರ್ಟ್ 2 ಎಪಿಸೋಡ್ಸ್ ಥರ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್. ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡಿ. ವಿಡಿಯೋಸ್ ನೋಡ್ತೀರಾ, ವ್ಯೂಸ್ ಹೋಗುತ್ತೆ, ಬಟ್ ಲೈಕ್ಸ್ ಮಾಡಲ್ಲ, ಶೇರ್ ಮಾಡೋದಿಲ್ಲ. ನಾನು ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಎಫರ್ಟ್ ಹಾಕ್ತೀನಿ ಅಂತ ನಿಮಗೂ ಗೊತ್ತು, ನಿಮಗೆ ಗೊತ್ತಿಲ್ಲ ಅನ್ನೋ ನನಗೆ ಗೊತ್ತು. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ರಮೇಶ್ ಮತ್ತು ಅನು 2 ವರ್ಷದ ಹಿಂದೆ ಮದುವೆ ಆಗಿರ್ತಾರೆ. ರಮೇಶ್ ತುಂಬ ಒಳ್ಳೆ ವ್ಯಕ್ತಿ ಆಗಿರ್ತಾನೆ. ಅನುನು ಕೂಡ ತುಂಬ ಹೊಂದ್ಕೊಂಡು ಹೋಗ್ತಿರ್ತಾಳೆ. ಇಬ್ಬರು ಸುಖವಾಗಿ ಸಂಸಾರ ನಡೆಸ್ತಿರ್ತಾರೆ. ಇತ್ತೀಚೆಗೆ ರಮೇಶ್ಗೆ ಅವ್ರ ತಂಗಿ ಮೇಲೆ ಮನಸ್ಸಾಗ್ತಿರತ್ತೆ. ಬನ್ನಿ ನೋಡೋಣ ಇವತ್ತಿನ ಸ್ಟೋರಿ. ಆದರೆ ಅನು ಗಂಡನ ಮೇಲೆ ತುಂಬ ಪ್ರೀತಿ, ವಿಶ್ವಾಸ, ನಂಬಿಕೆ ಇಟ್ಕೊಂಡಿರ್ತಾಳೆ. ಅವನು ಯಾವತ್ತೂ ಇನ್ನೊಂದು ಹೆಣ್ಣು ಹುಡುಗಿನ ಕಣ್ಣೆತ್ತು ಕೂಡ ನೋಡಲ್ಲ ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಇವನು ಕೃಷ್ಣಗಿರಿಗಳನ್ನ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾನೆ. ರೀ, ನಿಮಗೆ ಒಂದು ವಿಷಯ ಹೇಳಬೇಕಾಗಿತ್ತು. ನನ್ನ ತಂಗಿದು ಕಾಲೇಜ್ ರಜೆ ಇದೆ ಅಂತೆ. ಅವಳು ಒಂದು 15 ಡೇಸ್ ಇಲ್ಲಿ ಇರೋಕ್ಕೆ ಬರ್ತೀನಿ ಅಂತ ಹೇಳ್ತಿದ್ದಾಳೆ. ಏನು ಮಾಡಲಿ ರೀ? ಆಹಾ, ಸಿಕ್ಕಿರೋ ಚಾನ್ಸ್ನ ಯಾರಾದರೂ ಮಿಸ್ ಮಾಡ್ಕೋತಾರ ಬಾ ಅಂತ ಹೇಳ್ಬಿಡ್ತೀನಿ. ಅಯ್ಯೋ ಅನು, ನೀನೇನು ಹೇಗೆ ಕೇಳ್ತಾ ಇದೆಯಾ? ನಿನ್ನ ತಂಗಿನ ಬರೋಕ್ಕೆ ನೀನು ಯಾಕೆ ಬೇಡ ಅಂತೀಯ ಹೇಳು? ಇದು ಕೂಡ ಅವಳ ಮನೆ ಇದ್ದ ಹಾಗೇನೆ. ಎಲ್ಲಾದರೂ ಯಾರಿರ್ತಾರೆ? ನೀನು ಅಷ್ಟೇ. ನಾನು ಹೋದ್ಮೇಲೆ ನಿನಗೂ ಬೇಜಾರಾಗುತ್ತೆ, ಬೋರ್ ಆಗುತ್ತೆ. ನಾನು ಆಫೀಸಿಂದ ಬರೋವರೆಗೂ ನಿನಗೂ ಒಂದು ಕಂಪನಿ ಸಿಕ್ಕೋ ಥರ ಆಗುತ್ತೆ. ಅವ್ರಿಗೂ ನಿನ್ನ ಜೊತೆ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡೋ ಹಾಗೆ ಆಗುತ್ತೆ. ಕರಿ, ಯಾರು ಬೇಡ ಅಂದರು? ಸರಿ ರೀ, ನಾನು ಕರಿತೀನಿ. ಇವತ್ತೇ ಅವಳಿಗೆ ಬಾ ಅಂತ ಹೇಳ್ಬಿಡ್ತೀನಿ, ಆಯಿತಾ? ಸರಿ, ಹಾಗಿದ್ರೆ ನಾನು ಆಫೀಸಿಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ರೀ, ಹೋಗ್ಬಿಟ್ಟು ಬನ್ನಿ. ರಮೇಶ್ ಆಫೀಸಿಗೆ ಹೋಗ್ತಾನೆ. ಆಮೇಲೆ ಅನು ತನ್ನ ತಂಗಿಗೆ ಫೋನ್ ಮಾಡಿ ಬರೋಕೆ ಹೇಳ್ತಾಳೆ. ಅವ್ರ ತಂಗಿ ಬಂದಮೇಲೆ ಏನಾಗುತ್ತೆ ನೋಡೋಣ ಬನ್ನಿ. ಅಕ್ಕ ಅಕ್ಕ, ಯಾರು ಇಲ್ವಲ್ಲ ಮನೇಲಿ? ಹಾ ಅನು, ಬಾರಮ್ಮ ಒಳಗಡೆ ಬಾ. ನಾನು ಇಲ್ಲೇ ಕಿಚನಲ್ಲಿ ಇದ್ದೀನಿ, 1 ನಿಮಿಷ ಬಂದಿರು. ಅಯ್ಯೋ ಸ್ವೀಟಿ, ನಿನ್ನನ್ನು ನೋಡಿ ಎಷ್ಟು ದಿನ ಆಗಿತ್ತು ಕಣೆ. ಮದುವೆ ಆದಾಗಿಂದ ನಾನು ನಿನ್ನನ್ನು ಇವತ್ತು ನೋಡ್ತಾ ಇದ್ದೀನಿ. ಏನಿಲ್ಲ ಅಂದ್ರೆ 6 ಮಂತ್ ಆಯಿತು ಅನ್ಸುತ್ತೆ ಅಲ್ವಾ? ಅಯ್ಯೋ, ಎಷ್ಟು ಸಣ್ಣ ಆಗೋಗಿದ್ಯಾ ಕಣೆ. ನೋಡು, ಚೆನ್ನಾಗಿ ಊಟ ಮಾಡು. ಅಯ್ಯೋ ಅಕ್ಕ, ನಾನು ಊಟ ಮಾಡ್ತೀನಿ ಕಣೆ. ನಾನು ಇರೋದೇ ಹೀಗೆ, ನಿಮಗೆ ಗೊತ್ತಲ್ವಾ? ಗೊತ್ತಿದ್ದು ಹೀಗೆ ಮಾತಾಡ್ತೇನೆ ನೋಡು. ಫಸ್ಟು ನೀನು ಚೆನ್ನಾಗಿರು, ಆಯಿತಾ? ನಾನು ಹೇಗೋ ಇರ್ತೀನಿ. ಸರಿ ಸರಿ, ಹೋಗು, ಫ್ರೆಶ್ ಅಪ್ ಆಗ್ಬಿಟ್ಟು ಬಾ. ನಿನಗಿಷ್ಟ ಅಂತ ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ಜಾಮೂನ್ ಮಾಡಿದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಾ. ಊಟ ಮಾಡೋಣ ಇಬ್ಬರು ಸೇರಿ. ಮತ್ತೆ ಅಪ್ಪ ಅಮ್ಮ ಚೆನ್ನಾಗಿದ್ದಾರೇನೆ? ಕೇಳಿದೆ ಅಂತ ಹೇಳು ಕಣೆ. 6 ತಿಂಗಳಾಯ್ತು ಕಣೆ ಅಪ್ಪ ಅಮ್ಮನ ನೋಡಿದೆ. ನನಗೂ ಅವ್ರನ್ನ ನೋಡಬೇಕು ಅನ್ಸುತ್ತೆ. ಜೊತೆಗೆ ನೀನು ಕರ್ಕೊಂಡು ಬರಬಾರ್ದಾ? ಅವರು 1-2 ದಿವಸ ಇಲ್ಲಿ ಇರ್ತಿದ್ರು. ಹ್ಞೂ ಅಕ್ಕ, ನನ್ನ ಜೊತೆಗೆ ಬನ್ನಿ ಅಂತ ಹೇಳಿದೆ. ಅವರೇ ಬರಲಿಲ್ಲಪ್ಪ. ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದ್ದಾರೆ. ಸರಿ ಸರಿ, ಮಾತಾಡ್ತಾ ಇಲ್ಲೇ ನಿಂತ್ಬಿಟ್ವಿ. ಬಾ ಬಾ, ತುಂಬ ಹೊತ್ತಾಗಿದೆ. ಪಾಪ ನಿಂಗೆ ಹೊಟ್ಟೆ ಹಸುವಾಗಿದೆ ಏನೋ. ಅಕ್ಕ ತಂಗಿ ಇಬ್ರು ಊಟ ಮುಗಿಸ್ಕೊಂಡು ಮಾತನಾಡ್ತಾ ಕೂತಿರ್ತಾರೆ. ಅಷ್ಟೊತ್ತಿಗೆ 5:30 ಆಗಿರುತ್ತೆ. ಅಷ್ಟೊತ್ತಿಗೆ ರಮೇಶ್ ಬರ್ತಾನೆ. ಅಕ್ಕ, ಅಡುಗೆ ತುಂಬ ಟೇಸ್ಟಿ ಆಗಿತ್ತು ಕಣೆ. ನೀನು ಯಾವಾಗಲೇ ಎಷ್ಟೊಂದೆಲ್ಲ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡೆ? ಯಾವಾಗ ನೋಡಿದ್ದು ಮೊಬೈಲ್ ಹಿಡ್ಕೊಂಡು ಕೂತಿರ್ತಿದ್ದೆ 24 ಗಂಟೆನೂ. ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಯಾವಾಗ ಕಲ್ತೆ ನೀನು? ಹ್ಞೂ, ನಮ್ಮ ಗಂಡನ ಮನೆಗೆ ಬಂದಮೇಲೆ ಎಲ್ಲನೂ ಕಲಿಬೇಕು ಅಲ್ವಾ? ತವ್ರ ಮನೇಲಿ ಹೇಗೋ ಇದ್ಬಿಡ್ತೀವಿ, ಆದರೆ ಗಂಡನ ಮನೇಲಿ ಹಾಗಲ್ಲ. ತುಂಬ ಜವಾಬ್ದಾರಿಗಳಿರುತ್ತೆ. ನೀನು ಅಮ್ಮನ ಕೈಯಿಂದ ಎಲ್ಲ ಇವಾಗಲೇ ಕಲ್ತ್ಕೊ. ಅಯ್ಯೋ, ನಾನಂತೂ ಇಷ್ಟು ಬೇಗ ಮದುವೆ ಎಲ್ಲ ಆಗಲ್ಲಪ್ಪ. ನನಗೆ ಇನ್ನೂ ತುಂಬ ಆಂಬಿಷನ್ಸ್ ಇದೆ. ಅದೆಲ್ಲ ಮುಗಿಸ್ಬಿಟ್ಟೆ ನಾನು ಮದುವೆ ಆಗೋದು. ಏನಪ್ಪ ಮದುವೆ ಅಂದರೆ ನಂಗೆ ಆಗಲ್ಲ ನೋಡು. ಮದುವೆ, ಮಕ್ಕಳು, ಗಂಡ ಅಂದ್ಕೊಂಡು ಛೇ. ಆಗ್ಬೇಕಮ್ಮ. ಹೆಣ್ಣು ಅಂದಮೇಲೆ ಮದುವೆ ಆದ್ರೇನೆ ಒಂದು ಅರ್ಥ ಇರುತ್ತೆ. ಏನು ಅಕ್ಕ ತಂಗಿದಿರ ಮಾತು ಜೋರಾಗಿ ನಡೀತಾ ಇದೆ? ಬನ್ನಿ ಬಾಬಾ, ಬನ್ನಿ. ಚೆನ್ನಾಗಿದ್ದೀರಪ್ಪವ? ಹಾಗೆ ಮಾತಾಡ್ತಾ ಕೂತಿದ್ವಿ. ಮಾತಾಡಿ ಪರವಾಗಿಲ್ಲ. ತುಂಬ ದಿವಸ ಆದ್ಮೇಲೆ ಬಂದಿದ್ರಲ್ವಾ, ಸೊ ಮಾತಾಡ್ತಾ ಕೂತ್ಕೊಂಡಿದ್ವಿ ಅಷ್ಟೇ. ಸರಿ ಬಿಡಿ. ಸ್ವೀಟಿ, ಹೇಗೆ ನಡೀತಿದೆ ನಿನ್ನ ಎಜುಕೇಷನ್ಸ್ ಎಲ್ಲ? ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೆಗ್ದಿದ್ಯಾ ತಾನೇ? ಅವ್ರು ಡುಮ್ಕಿನ? ಅಯ್ಯೋ ಭಾವ, ಮಾರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ತೆಗ್ದಿದ್ದೀನಿ ನಾನು. 98% ಆಗಿದೆ ನಂದು. ಅನ್ಕೊಂಡೆ. ಓದಿನೇ ನಿನಗೆ 2 ಗ್ಲಾಸ್ ಬಂದ್ಬಿಟ್ಟಿದೆ ಅಲ್ವಾ? ಅಕ್ಕ ನೋಡು ಭಾವ ಹೇಗೆ ರೇಗಿಸ್ತಾನೆ ಅಂತ. ಇರ್ಲಿ ಬಿಡೆ, ನಿನ್ನನ್ನು ರೇಗಿಸ್ದೆ ಇನ್ಯಾರನ್ನ ರೇಗಿಸ್ತಾರ ಅವರು? ಇರ್ಲಿ ಬಿಡು. ಸರಿ, ಇವತ್ತು ಸಾಯಂಕಾಲ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಇವಾಗ ಬೇಗ ರೆಡಿಯಾಗಿ. ನೀವೇನ್ರಿ ಇಷ್ಟು ದಿನ ಇಲ್ಲದೆ ಇರೋದು, ಇವತ್ತು ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದೀರಾ? ಏನು ಸಮಾಚಾರ? ಅಯ್ಯೋ ಮಾರಾಯ್ತಿ, ಹಾಗೇನು ಇಲ್ಲ ಕಣೆ. ನಿನ್ನ ತಂಗಿನೂ ಬಂದಿದ್ಲು. ನಾವು ಇಬ್ಬರು ಸೇರಿ ತುಂಬ ದಿನ ಆಗಿತ್ತಲ್ವ ಹೊರಗಡೆ ಹೋಗಿ, ಅದಕ್ಕೆ ಹೇಳಿದೆ. ಸರಿ ಬಿಡಿ, ಹೋಗಿ ನೀವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬನ್ನಿ. ಕಾಫಿ ಮಾಡ್ಕೊಂಡು ಬರ್ತೀನಿ. ರಮೇಶ್, ಅನು ಮತ್ತೆ ಸ್ವೀಟಿ 3 ಜನ ಸೇರಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಗಡೆ ಸುತ್ತಾಡಕ್ಕೆ ಹೋಗ್ಬಿಟ್ಟು ಮನೆಗೆ ಬರ್ತಾರೆ. ಬಂದಾದ್ಮೇಲೆ ಏನಾಗುತ್ತೆ ನೋಡೋಣ ಬನ್ನಿ. ಅಯ್ಯೋ,
ನನಗಂತೂ ತುಂಬ ಸುಸ್ತಾಯ್ತಪ್ಪ. ಮಾರ್ಕೆಟ್ ಎಲ್ಲ ಸುತ್ತಾಡಿ ಮಾಲ್ ಎಲ್ಲ ಸುತ್ತಾಡಿ ಸುಸ್ತಾಗೋಯ್ತು. ಅಯ್ಯೋ ಅಕ್ಕ, ನೀವು ಇಷ್ಟಕ್ಕೆ ಹೀಗಂದ್ರೆ ಹೇಗಕ್ಕ? ರೀ ಬನ್ನಿ, ನೀವು ಸ್ವಲ್ಪ ರೆಸ್ಟ್ ಮಾಡಿ ಕೂತ್ಕೊಳ್ಳಿ. ಇಲ್ಲಿ ಯಾಕೆ ನಿಂತ್ಕೊಂಡೇ ಇದ್ದೀರಾ? ಇರಲಿ ಇರಲಿ, ನೀವು ಕೂತ್ಕೊಳ್ಳಿ ಆರಾಮಾಗಿ. ಥ್ಯಾಂಕ್ ಯು ಸೋ ಮಚ್ ಬಾಬಾ. ನನಗೆ ಇವತ್ತು ನೀವು ಹೊರಗಡೆ ಕರ್ಕೊಂಡು ಹೋಗಿದ್ದು ತುಂಬ ಇಷ್ಟ ಆಯಿತು. ಹೊರಗಡೆ ಮಾಲು, KFC, ಬರ್ಗರು, ಪಿಜ್ಜಾ ತುಂಬ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಬಾಬಾ. ಹಾಂ ಇಟ್ಸ್ ಓಕೆ. ಸರಿ, ನೀವಿಬ್ಬರು ಇಲ್ಲೇ ಮಾತಾಡ್ತಾ ಇರಿ. ನಾನು ಹೋಗಿ ಏನಾದರೂ ಕಾಫಿ ಮಾಡ್ಕೊಂಡು ಬರ್ತೀನಿ. ಸ್ವೀಟಿ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನು ನಿನ್ಗೊಂದು ಮಾತು ಕೇಳಲ್ಲ? ಹಾಂ ಬಾಬಾ, ಕೇಳಿ, ಅದರಲ್ಲೇನಿದೆ? ಸ್ವೀಟಿ, ನಿಮ್ಮ ಅಕ್ಕನ ನೋಡೋಕ್ಕೆ ಬಂದಾಗಲೇ ನೀನು ನನಗಿಷ್ಟ ಆಗಿದ್ದೆ. ಬಟ್ ನೀನು ಇನ್ನೂ ಓದ್ತಾ ಇದ್ದೆ, ಚಿಕ್ಕವಳಿದ್ದೆ, ಅದಕ್ಕೆ ನಿಮ್ಮ ಅಕ್ಕನ ಮದುವೆ ಆಗಿಬಿಟ್ಟೆ. ಇವಾಗ ಏನಾಯಿತು? ಇತ್ತೀಚೆಗೆ ನನಗೆ ನೀನು ಅಂದರೆ ತುಂಬ ಇಷ್ಟ. ಬಾಬಾ, ನೀವೇನು ಮಾತಾಡ್ತಾ ಇದ್ದೀರಾ? ನನಗೆ ಸ್ವಲ್ಪ ಪ್ರಜ್ಞೆ ಇದೆಯಾ? ಏನು ಬಾಬಾ ಇದೆಲ್ಲ? ಸ್ವೀಟಿ ಬಾಯ್ ಮಾಡಬೇಡ. ಅದು ಸೂಕ್ಷ್ಮವಾದ ವಿಚಾರನ ಸೂಕ್ಷ್ಮವಾಗಿ ಮಾತಾಡಬೇಕು. ಇವಾಗ ಏನಾಯಿತು? ನಾನು ನೀನು ಲವ್ ಮಾಡೋಣ. ಬಾಬಾ, ನಾಲ್ಗಿನ ಬಿಗಿ ಹಿಡಿದು ಮಾತಾಡಿ. ನಾನು ಯಾವತ್ತೂ ನಮ್ಮ ಅಕ್ಕನ ಜೀವನಕ್ಕೆ ಮುಳ್ಳಾಗೋಕೆ ಇಷ್ಟಪಡೋದಿಲ್ಲ. ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಾ ನನ್ನನ್ನು? ನಾನು ನಿಮ್ಮ ಜೊತೆ ಸಲಿಗೆಯಿಂದ ಮಾತಾಡ್ತೀನಿ, ಸ್ವಲ್ಪ ಕ್ಲೋಸ್ ಆಗಿದ್ದೀನಿ ಅಂದ ತಕ್ಷಣ ನೀವನ್ನ ಲವ್ ಮಾಡೋಕ್ಕಾಗತ್ತಾ? ನೋ ವೇ. ಯಾವತ್ತಿದ್ರೂ ನೀವು ನಮ್ಮ ಅಕ್ಕನ ಗಂಡ ಆಗೋಕೆನೇ ಟ್ರೈ ಮಾಡಿ. ಛೇ, ನಾನೇನು ನಿಮ್ಮನ್ನು ಭಾರಿ ಒಳ್ಳೆಯವರು ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ನೀವು ಈ ಥರ ಇದ್ದೀರಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಬಾಬಾ. ಈ ವಿಷಯ ಅಕ್ಕನಿಗೆ ಏನಾದರೂ ಗೊತ್ತಾದರೆ ಅವಳ ಮನಸ್ಸಿಗೆ ಎಷ್ಟು ಬೇಜಾರು ಮಾಡ್ಕೊತಾಳೆ ಅನ್ನೋದು ನೀವು ಸ್ವಲ್ಪ ವಿಚಾರ ಮಾಡಿದ್ದೀರಾ? ಮದುವೆ ಅಂದರೆ ಏನು ಅನ್ಕೊಂಡಿದ್ದೆ ನೀವು? ಮದುವೆ ಆಗಿನೂ ನನ್ನ ಇಷ್ಟಪಡ್ತೀನಿ ಅಂತಿದ್ದೀರಲ್ಲ, ಅದು ಏನು ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ ಸ್ವೀಟಿ? ಜಗತ್ತಿನಲ್ಲಿ ಎಲ್ಲೆಲ್ಲರೂ ಹೇಗೇಗೋ ಇದ್ದಾರೆ. ಜಸ್ಟ್ ನಾವಿರೋ ಲವ್ ಮಾಡ್ಕೊಂಡಿರೋಣ ಅಂದರೆ ನೀನು ಯಾಕೆ ಹೀಗೆ ಮಾಡ್ತಾ ಇದೀಯಾ? ಶಟಪ್ ಬಾಬಾ, ಇನ್ನೊಂದು ಮಾತು ನಿಮ್ಮ ಬಾಯಿಂದ ಬಂದರೆ ಈ ಕ್ಷಣದಿಂದನೇ ನಾನು ಈ ಮನೆಗೆ ಇನ್ನೊಂದು ಸತಿ ಹೆಜ್ಜೆ ಇಡೋದಿಲ್ಲ. ಈ ಮನೆಯಿಂದ ಬಿಟ್ಟು ಹೋಗ್ಬಿಡ್ತೀನಿ. ನೀವು ನನ್ನ ಜೊತೆ ಇಷ್ಟು ಚೆನ್ನಾಗಿ ಮಾತಾಡೋದು ನೋಡಿ, ನಿಮ್ಮ ಮೈಂಡಲ್ಲಿ ಇಷ್ಟು ಕೆಟ್ಟದಾಗಿ ನನ್ನ ಬಗ್ಗೆ ನೀವು ಆಲೋಚನೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಏನೋ ಒಂದು ಒಳ್ಳೆಯ ಅರ್ಥ ಇಟ್ಕೊಂಡು ನನ್ನ ಜೊತೆ ಮಾತಾಡ್ತೀರಾ ಅನ್ಕೊಂಡಿದ್ದೆ. ಇಷ್ಟು ಕೆಟ್ಟ ಆಲೋಚನೆಗಳನ್ನ ಇಟ್ಕೊಂಡು ನೀವು ನನ್ನ ಜೊತೆ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಬಿಡಿ. ಲವ್ ಮಾಡೋದು ಕೆಟ್ಟದ್ದಾ? ಜಗತ್ತಿನಲ್ಲಿ ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಕೆಟ್ಟದ್ದು ಅಂತ ನೀನು ಹೇಗೆ ಹೇಳ್ತಾ ಇದೆಯಾ ನೋಡು. ಲವ್ ಮಾಡೋದು ಕೆಟ್ಟದ್ದಲ್ಲ, ಹೆಂಡತಿನ ಇಟ್ಕೊಂಡು ಅವಳ ತಂಗಿನ ಇಷ್ಟಪಡೋದು ಅದಕ್ಕಿಂತ ಕೆಟ್ಟದ್ದು. ಸರಿ ಬಾಬಾ, ನನಗಂತೂ ಈ ಮನೆ ಇರೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಏನೋ ನಮ್ಮ ಅಕ್ಕನಿಗೋಸ್ಕರ ನಾನು ಇಲ್ಲಿ ಬಂದಿತ್ತು. ಇಷ್ಟೆಲ್ಲ ಆದಮೇಲೆ ನಾನು ಇಲ್ಲಿದ್ದರೆ ಇದನ್ನೆಲ್ಲ ಅವ್ಳು ಹೇಳಿದ್ರು ಕರೆಕ್ಟಾಗಿರೋದಿಲ್ಲ. ಬೇಡ ನಾನು ಹೊಟ್ಟೋಗ್ತೀನಿ. ಸ್ವೀಟಿ ಪ್ಲೀಸ್, ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನನಗೇನು ಕೊರತೆ ಮಾಡೋದಿಲ್ಲ. ನಿನ್ಗೇನು ಬೇಕು ಹೇಳು, ಎಲ್ಲ ಕೊಡಿಸ್ತೀನಿ ಸ್ವೀಟಿ. ಪ್ಲೀಸ್, ಐ ಲವ್ ಯು ಸೋ ಮಚ್. ಬಾಬಾ, ಛೇ, ನನಗಂತೂ ಅಸಹ್ಯ ಆಗ್ತಾಯಿದೆ. ನಾನು ಇರೋದಿಲ್ಲ, ನಾನು ಹೊರಟೋಗ್ತೀನಿ. ನಾನು ನಿಮ್ಮ ಮನೆಗೆ ಬಂದು 10 ದಿನಗಳಾಯಿತು. 10 ದಿನಗಳಲ್ಲಿ ನೀವು ನನ್ನ ಜೊತೆಗೆ ಎಷ್ಟು ಸಲಿಗೆಯಿಂದ ಇದ್ರಿ. ಏನೋ ನಮ್ಮ ಭಾವ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಇಷ್ಟು ಕೆಟ್ಟದಾಗಿ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಛೇ, ನೀವೊಬ್ಬರು ಚೀಟರ್, ಡರ್ಟಿ ಮೈಂಡೆಡ್ ಪರ್ಸನ್. ನೀನೇನಾದರೂ ಅನ್ಕೋ, ಐ ಲವ್ ಯು ಸೋ ಮಚ್. ಛೇ ಬಾಬಾ, ನನ್ನನ್ನು ಮುಟ್ಟಬೇಡಿ, ನನಗೆ ಅಸಹ್ಯ ಅನಿಸ್ತಿದೆ. ಬಾಬಾ, ನಾನು ನಿಮ್ಮನ್ನ ಎಷ್ಟು ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ನೀವು ನಿಮ್ಮ ಮೈಂಡಲ್ಲಿ ನನ್ನ ಬಗ್ಗೆ ಎಷ್ಟು ಡರ್ಟಿಯಾಗಿ ಅನ್ಕೊಂಡಿದ್ದೀರಾ ಅಂತ ನನ್ನ ಮನಸ್ಸಲ್ಲೂ ಅನ್ಕೊಂಡಿರಲಿಲ್ಲ. ಆಗಲ್ಲ ಬಾಬಾ, ಇನ್ನು ಮೇಲೆ ನಾನು ಒಂದು ಕ್ಷಣ ಈ ಮನೇಲಿ ಇರೋದಿಲ್ಲ. ನಾನು ಹೊರಟೋಗ್ತೀನಿ. ನಮ್ಮ ಅಕ್ಕ ಇಂಥ ಕೆಟ್ಟ ವ್ಯಕ್ತಿನ ಮದುವೆ ಆಗಿದ್ದಾಳೆ ಅಂತ ನನಗೆ ತುಂಬ ಬೇಜಾರಾಗ್ತಾ ಇದೆ. ಅದು ಆಲ್ರೆಡಿ ಅವಳ ಮದುವೆ ಆಗ್ಬಿಟ್ಟಿದೆ. ಇವಾಗ ಏನೂ ಮಾಡೋಕ್ಕಾಗಲ್ಲ. ಈ ವಿಷಯ ನೋಡು, ನಾನು ಯಾವತ್ತೂ ಹುಚ್ಚು ಹೇಳೋದಿಲ್ಲ. ಇದು ನನ್ನಲ್ಲೇ ಮಣ್ಣಾಗಿ ಹೋಗಲಿ. ನಾನು ಹೊರಟೋಗ್ತೀನಿ. ಪ್ಲೀಸ್ ಸ್ವೀಟಿ, ಪ್ಲೀಸ್ ಅರ್ಥ ಮಾಡ್ಕೋ ಸ್ವೀಟಿ. ಹೊಟ್ಟೋಗ್ಬಿಡ ಪ್ಲೀಸ್. ಇಲ್ಲ, ನಾನು ಈ ಮನೇಲಿ ಇರೋದಿಲ್ಲ. ಇಷ್ಟೆಲ್ಲ ಆದಮೇಲೆ ಸ್ವೀಟಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಅವ್ರ ಅಕ್ಕನಿಗೆ ಹೇಳಿ ಹೊರಟೋಗ್ಬಿಡ್ತಾಳೆ ಅಲ್ಲಿಂದ. ಅವ್ರ ಅಕ್ಕನಿಗೆ ಒಂದು ಕ್ಷಣ ಬೇಜಾರಾಗುತ್ತೆ. ಯಾಕೆ ನನ್ನ ತಂಗಿ ಏನು ರೀಸನ್ ಹೇಳಿದೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ಲು ಅಂತ ಅವಳಿಗೂ ಪ್ರಶ್ನೆ ಕಾಡೋಕೆ ಶುರುವಾಗುತ್ತೆ. ಅಕ್ಕ ಅಕ್ಕ, ಏನು ಸ್ವೀಟಿ, ಏನು ಇಷ್ಟು ಜೋರಾಗಿ ಹೋಗ್ತಾ ಇದೆಯಾ? ಏನಿಲ್ಲ ಅಕ್ಕ, ಅದು ನನಗೊಂದು ಅರ್ಜೆಂಟ್ ಕೆಲಸ ಬಂದಿದೆ. ನಾನು ಮನೆಗೆ ಹೋಗ್ತೀನಿ. ಏನು ನೀನು ಇದ್ದಕ್ಕಿದ್ದಾಗೆ ಹೋಗ್ತೀನಿ ಅಂತಿದ್ಯಾ? 15 ಡೇಸ್ ಇರ್ತೀನಿ ಅಂದಿದ್ದೆ, ನೀನು ಬಂದು ಇವಾಗಿನ್ನೂ 10 ಡೇಸ್ ಆಯಿತು. ಇಲ್ಲ ಅಕ್ಕ, ಇರ್ತಿದ್ದೆ, ಅದು ಹೇಳಿದೆ ನಂಗೆ ಅರ್ಜೆಂಟ್ ಕೆಲಸ ಬಂದಿತ್ತು ಅಂತ. ನಾನು ಮತ್ತೆ ಯಾವಾಗದು ಬರ್ತೀನಿ, ಸರಿನಾ? ನೀನು ಹುಷಾರು ಅಕ್ಕ, ನೀನು ಹೆಲ್ತ್ ಚೆನ್ನಾಗಿ ನೋಡ್ಕೊ. ಇಬ್ಬರು ಚೆನ್ನಾಗಿರಿ, ಆಯಿತಾ? ಸರಿ ಆಯಿತು, ಊಟ ಮಾಡ್ಕೊಂಡು ಹೋಗುವಂತೆ ಇರು. ಅಯ್ಯೋ ಅಕ್ಕ, ಊಟ ಎಲ್ಲ ಏನು ಬೇಡ ಅಕ್ಕ, ಆಲ್ರೆಡಿ ಟೈಮ್ ಆಗಿದೆ. ನಾನು ಹೋಗ್ಬಿಟ್ಟು ಬರ್ತೀನಿ ತಗೊಳ್ಳಿ. ನಾನು ಹೊರಗಡೆ ಅಲ್ಲಿ ಏನಾದರೂ ತಿನ್ಕೋತೀನಿ. ಅಕ್ಕನ ಮನೆ ಇರಬೇಕಾದ್ರೆ ಹೊರಗಡೆ ತಿನ್ಕೋತೀಯಾ? ಬೇಡ, ಊಟ ಮಾಡ್ಕೊಂಡೇ ಹೋಗಬೇಕು ಅಕ್ಕ. ಪ್ಲೀಸ್ ರೈಟ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲ, ನಾನು ಹೊರಗಡೆ ಏನೋ ತಿನ್ಕೋತೀನಿ ಬಿಡು. ಸರಿ ಬಿಡು. ಸ್ವೀಟಿ ಅನ್ನು ಮುಂದೆ ಏನು ಒಂದು ಮಾತು ಸಹ ಹೇಳೋದಿಲ್ಲ. ತನ್ನ ಗಂಡನ ಬಗ್ಗೆ ಕೆಟ್ಟದಾಗಿ ಹೇಳಬಾರ್ದು ಅಂದ್ಕೊಂಡು ಅಕ್ಕನ ಬೇಜಾರು ಮಾಡೋಕೆ ಅವಳಿಗೂ ಇಷ್ಟ ಇರೋದಿಲ್ಲ. ಸೊ ಅವಳಿಗೇನು ಹೇಳ್ದೇನೆ ಹೊರಟೋಗ್ಬಿಡ್ತಾಳೆ. ಯಾಕನು ಏನು ಯೋಚನೆ ಮಾಡ್ತಾ ಇದೆಯಾ? ನಿಮ್ಮ ತಂಗಿ ಹೋದ್ಲು ಅಂತ ಬೇಜಾರಾಗ್ತಾ ಇದೆಯಾ? ಇಲ್ಲ ರೀ, ಅವ್ಳು ಯಾವತ್ತೂ ಈ ಥರ ಹೇಳದೆ ಕೇಳಿ ಸಡನ್ನಾಗಿ ಹೋಗೋದಿಲ್ಲ. ಏನೋ ತೊಂದರೆ ಆಗಿರಬಹುದು ಅವಳಿಗೆ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ಹೋಗಿದ್ದಾಳೆ ಅನಿಸುತ್ತೆ. ಎಲ್ಲ ವಿಷಯನೂ ನನ್ನ ಜೊತೆ ಹಂಚ್ಕೊಳ್ಳೋಳು ಅವಳು. ಈ ವಿಷಯ ಯಾಕೆ ಮುಚ್ಚಿಡ್ತಾ ಇದ್ದಾಳೆ ಏನೋ ಗೊತ್ತಿಲ್ಲ. ಯಾವ ವಿಷಯನೂ ನನಗೂ ಗೊತ್ತಾಗ್ತಾ ಇಲ್ಲ. ಹೌದಾ, ಇರಲಿ ಬಿಡು, ಹೋಗಲಿ. ಏನೋ ತೊಂದರೆ ಬಂದಿರಬಹುದು. ರೀ,
ನೀವೇನಾದರೂ ಅಂದ್ರೆ ಅವಳಿಗೆ? ಅಯ್ಯೋ ಹುಚ್ಚಿ, ನಾನು ಯಾಕೆ ನಿಮ್ಮ ತಂಗಿ ಏನು ಅನ್ನೋಕೆ ಹೋಗಲಿ, ನಾನೇನು ಅಂದಿಲ್ಲಪ್ಪ. ಸರಿ ಬಿಡಿ. ಸ್ವೀಟಿ ಹೋಗೋ ಕಾರಣ ಅಂತ ನಾನೇ ಅಂತ ಅನ್ನೋ ಗೊತ್ತಾಗ್ಬಿಟ್ರೆ ಅವಳಿನ್ನೂ ಸಖತ್ತಾಗಿ ಬೇಜಾರಾಗ್ಬಿಡ್ತಾಳೆ. ತಪ್ಪೆಲ್ಲ ನನ್ನದೇ. ಛೇ, ನಾನು ಸ್ವೀಟಿ ಜೊತೆ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು, ಅವಳ ಕೆನ್ನೆನ ಮುಟ್ಟಬಾರ್ದಾಗಿತ್ತು. ತಪ್ಪು ಮಾಡಿಬಿಟ್ಟೆ ನಾನು. ಬಂಗಾರದಂಥ ಹೆಂಡತಿನ ಇಟ್ಕೊಂಡು ಅವಳ ತಂಗಿ ಮೇಲೆ ಕಣ್ಣು ಹಾಕೋದು ಎಷ್ಟು ಸರಿ? ತಪ್ಪು. ದೇವ್ರೆ, ನನ್ನನ್ನು ಕ್ಷಮಿಸ್ಬಿಡಪ್ಪ. ಯಾವುದೇ ಕಾರಣಕ್ಕೂ ಈ ವಿಷಯನ ನಾನು ಅನು ಮುಂದೆ ಹೇಳೋದಿಲ್ಲ. ನನಗೆ ಗೊತ್ತು ಅನುಗೆ ತುಂಬ ಬೇಜಾರಾಗ್ಬಿಡುತ್ತೆ ಅಂತ. ಬಾ, ಇಬ್ಬರು ಸೇರಿ ಊಟ ಮಾಡೋಣ. ನಡೀರಿ. ರಮೇಶ್ ಇನ್ಮೇಲಾದರೂ ನಾನು ನನ್ನ ಹೆಂಡತಿ ಜೊತೆಗೆ ಚೆನ್ನಾಗಿರಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ತಾನು ಮಾಡಿದ ತಪ್ಪು ತನಗೆ ಅರಿವಾಗುತ್ತೆ. ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಹೆಂಡತಿ ಮುಂದೆ ಏನು ಹೇಳಿದೆ ಸ್ವೀಟಿಗೆ ಕಾಲ್ ಮಾಡಿ ಸಾರಿ ಅಂತ ಕೇಳ್ತಾನೆ. ಸಾರಿ ಅಂತ ಕೇಳ್ಬಿಟ್ಟು ಹೆಂಡತಿ ಜೊತೆ ಚೆನ್ನಾಗಿರ್ತಾನೆ. ಗಂಡ ಹೆಂಡತಿ ತಂಗಿ ಮೇಲೆ ಕಣ್ಣು ಹಾಕೋದು ತುಂಬ ದೊಡ್ಡ ತಪ್ಪು. ಹೆಂಡತಿ ಚೆನ್ನಾಗಿರ್ಬೇಕಾದ್ರೆ ಇನ್ನೊಂದು ಹುಡುಗಿ ಸಹವಾಸ ಯಾಕೆ ಬೇಕು ಅಲ್ವಾ? ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ತುಂಬ ವ್ಯೂಸ್ ಹೋಗುತ್ತೆ ಬಟ್ ಲೈಕ್ಸ್ ಬರೋದಿಲ್ಲ. ದಯವಿಟ್ಟು ಲೈಕ್ಸ್ ಮಾಡಿ. ಒಂದು ವಿಡಿಯೋ ಮಾಡಬೇಕು ಅಂದರೆ ಎಷ್ಟು ಕಷ್ಟ, ಎಡಿಟಿಂಗ್ ಮಾಡಬೇಕು, ವಿಡಿಯೋ ಮಾಡಬೇಕು, ತುಂಬ ಕಷ್ಟ ಇರುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.